ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3 ಸಂಚಿಕೆ 305 ಜುಲೈ 23, 2020. ಸಂಶೋಧನೆ ಸ್ವಾರಸ್ಯ. ಕಾಫಿ ಕಲೆ ಮತ್ತು ಮುದ್ರಣ ತಂತ್ರ. ಚಿಕ್ಕವರಿದ್ದಾಗ ನಾವೆಲ್ಲ ಶಾಲೆ ಕೊನೆ ದಿನ ಗಂಟೆ ಬಾರಿಸಿದ ಕೂಡ್ಲೆ ಕೈಯಲ್ಲಿದ್ದ ಪೆನ್ನನ್ನ ತೆಗೆದು ಸುತ್ತಮುತ್ತ ಇದ್ದವ್ರ ಬಟ್ಟೆಗೆರ್ಚಿ ಕಲೆ ಮಾಡಿದ್ದು ನೆನ್ಪಿದೆಯಲ್ಲ. ಕಲೆಗಳು ಎಂದರೆ ಕೊಳೆ ಎನ್ನುವವರಿಗೆ ದಾಗ್ ಹಚ್ಚಿ ಹೆ ಎನ್ನುವ ಆ ಟಿವಿ ಜಾಹೀರಾತು ನೆನ್ಪಿರಬಹುದು. ಸೈಕಲ್ಲಿಗೆ ಸಿಕ್ಕಿಕೊಂಡ 10 ರೂಪಾಯಿಯನ್ನು ಬಿಡಿಸಿಕೊಳ್ಳಲೋ ಅಥವಾ ಹಣ್ಣಿನಂಗಡಿಯಲ್ಲಿ ಕೆಳಗ್ ಬಿದ್ದ ಹಣವನ್ನ ಎತ್ತಿಕೊಡುವುದಕ್ಕೋ ತನ್ನ ಬಟ್ಟೆಯನ್ನ ಕೊಳೆ ಮಾಡಿಕೊಂಡ ಮಕ್ಕಳನ್ನ ತೋರಿಸಿ ನಮ್ಮನ್ನೆಲ್ಲ ಅದೇ ಸಾಬೂನು ಖರೀದಿಸುವಂತೆ ಒತ್ತಾಯಿಸುವ ಈ ಜಾಹೀರಾತು ಕೊಳೆ ಒಳ್ಳೆಯದು ಎನ್ನುತ್ತದೆ. ಆದರೆ ಕೊಳೆಯನ್ನು ತೊಳೆಯಲು ಯತ್ನಿಸಿದವರಿಗೆ ಕೊಳೆಯ ಕಲೆಯ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತದೆ ಎನ್ನಿ. ಬಟ್ಟೆಗೆ ಹತ್ತಿದ ಕೊಳೆಯನ್ನಾದರೂ ತೊಳೆಯಬಹುದು, ಆದರೆ ಕೆಲವು ಕಲೆಗಳನ್ನು ಎಷ್ಟು ತೊಳೆದರೂ ಅವು ಮರೆಯಾಗುವುದಿಲ್ಲ. ಇಂತಹ ಅಟಮಾರಿ ಕಲೆಗಳಲ್ಲಿ ಟೀ, ಕಾಫಿ, ಸಾಂಬಾರಿನ ಕಲೆಗಳು ಬಲು ಕುಖ್ಯಾತ. ಕಾಫಿಯಂತಹ ವಸ್ತುಗಳು ಕಲೆಯ ಗುರುತನ್ನು ಮಾಡದಂತೆ ನೋಡಿಕೊಳ್ಳಬಹುದಂತೆ. ಇದಕ್ಕೆ ಕಾಫಿಯ ಗುಣವಲ್ಲ ಮುಖ್ಯ, ಅದು ಕಲೆಯಾಗುವ ಫಿಸಿಕ್ಸು ಎನ್ನುತ್ತದೆ ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಪತ್ರಿಕೆ. ಈ ಪತ್ರಿಕೆಯ ಇತ್ತೀಚಿನ ಸಂಚಿಕೆಯಲ್ಲಿ ಕಾಫಿ ಕಲೆಗಳು ಹೇಗಾಗುತ್ತವೆ ಎನ್ನುವುದರ ಫಿಸಿಕ್ಸ್ ಅನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅವನ್ನು ತಡೆಯುವ ರೀತಿ ಹೇಗೆ ಎಂಬುದನ್ನು ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಸಂಶೋಧನಾಲಯದ ಭೌತ ವಿಜ್ಞಾನಿ ದೇಟ್ಲೆಫ್ ಲೋಸೆ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಕಾಫಿಯ ಕಲೆ ಬಲು ಕಠಿಣವಾದ ಕಲೆ. ನೀವು 100 ಬಾರಿ ತೊಳೆದರೂ ಅದು ಮರೆಯಾಗುವುದಿಲ್ಲ. ಹಾಗೆಯೇ ಬಲು ನಯವಾದ ಕರಿಕಲ್ಲಿನ ಶಿಲೆಯ ಟೇಬಲಿನ ಮೇಲೆಯೂ ಅದು ಗಟ್ಟಿ ಕಲೆಯನ್ನು ಉಳಿಸಿ ಬಿಡುತ್ತದೆ. ಬಹುಶಃ ನೀವು ಹೋಟೆಲಿನ ಟೇಬಲುಗಳನ್ನು ಗಮನಿಸಿದರೆ ಅಲ್ಲಿ ಕಾಫಿಯ ಲೋಟವನ್ನಿಟ್ಟ ಕಡೆಗಳಲ್ಲಿ ಉಂಗುರಗಳಂತಹ ಕಲೆ ಉಳಿದಿರುವುದನ್ನು ಕಂಡಿರುತ್ತೀರಿ. ಈ ಉಂಗುರಗಳು ಲೋಟದ ಬುಡದ ಅಂಚಿನಲ್ಲಿ ಮಾತ್ರ ಕಾಫಿ ಸೋರಿದ್ದರಿಂದ ಆದ ಆಕಾರಗಳಲ್ಲ. ಕಾಫಿಯನ್ನು ನೀವು ಹೇಗೆಯೇ ಚೆಲ್ಲಿದರೂ ಅದು ಕೊನೆಗೆ ಉಂಗುರದ ರೂಪದಲ್ಲಿ ಆಗುತ್ತದೆ. ಅದರಲ್ಲೂ ನೀವು ಚೆಲ್ಲಿದ ಮೇಲ್ಮೈ ಜಲವಿಕರ್ಷಕ, ಅರ್ಥಾತ್ ನೀರು ಅಂಟಿಕೊಳ್ಳದ, ತೇವ ಉಳಿಯದಂತಹ ಮೇಲ್ಮೈ ಆಗಿದ್ದರಂತೂ ಇದು ಬಲು ಸುಂದರವಾದ ಕಂದು ಬಣ್ಣದ ಉಂಗುರದಂತಹ ಕಲೆಯಾಗಿ ಉಳಿಯುತ್ತದೆ. ಲೋಸೆ ಮತ್ತು ತಂಡಕ್ಕೆ ಇದು ತುಸು ಸಮಸ್ಯೆಯ ವಿಷಯ. ಏಕೆಂದರೆ ಲೋಸೆಯವರ ಜೊತೆಗೆ ಸುಪ್ರಸಿದ್ಧ ಪ್ರಿಂಟರುಗಳ ಕಂಪನಿ ಕ್ಯಾನಾನ್ ಸಂಸ್ಥೆಯ ಭೌತ ವಿಜ್ಞಾನಿಗಳು ಸೇರಿದ್ದಾರೆ. ಕ್ಯಾನಾನ್ ಕಂಪನಿ ಇಂಕ್ ಜೆಟ್ ಎನ್ನುವ ತಂತ್ರವನ್ನು ಬಳಸುವ ಪ್ರಿಂಟರುಗಳನ್ನು ತಯಾರಿಸುತ್ತದಷ್ಟೇ. ಈ ಪ್ರಿಂಟರುಗಳು ಬಲು ಸಣ್ಣ ಸಣ್ಣ ಶಾಯಿಯ ಹನಿಗಳನ್ನು ಪೇಪರಿನ ಮೇಲೆ ಚೆಲ್ಲುತ್ತವೆ. ಈ ಹನಿಗಳು ಒಣಗಿ ಕಾಗದದ ಮೇಲೆ ಕಪ್ಪೋ, ನೀಲಿಯೋ, ಹಳದಿಯೋ ಬಣ್ಣ ಉಳಿಯುತ್ತದೆ. ಈ ಹನಿಗಳು ಒಣಗುವಾಗ ಕಾಫಿಯ ಕಲೆಗಳಂತೆ ಒಣಗಿದರೆ ಮುದ್ರಿಸಿದ ಚಿತ್ರ ಸ್ಪಷ್ಟವಾಗಿ ಮೂಡುವುದಿಲ್ಲ. ಇತ್ತೀಚೆಗೆ ಅತ್ಯಂತ ಸೂಕ್ಷ್ಮವಾದ ಹನಿಗಳನ್ನು ರೂಪಿಸುವ ಯಂತ್ರಗಳನ್ನು ತಯಾರಿಸಿದ್ದಾರೆ. ಇವುಗಳಲ್ಲಿ ವಿವಿಧ ಬಣ್ಣದ ಶಾಯಿಗಳನ್ನು ಒಂದರ ಪಕ್ಕ ಒಂದು ಇರುವಂತೆ, ಆದರೆ ಒಂದು ಇನ್ನೊಂದರ ಜೊತೆ ಮಿಶ್ರವಾಗದಂತೆ ಹನಿಸುವುದು ಬಲು ಮುಖ್ಯವಾಗುತ್ತದೆ. ಆದ್ದರಿಂದ ಶಾಯಿ ಹರಡುವ ಬಗೆ ಹೇಗೆ ಎಂದು ಸ್ಪಷ್ಟವಾಗಿ ಅರಿತುಕೊಳ್ಳುವುದು ಬಲು ಮುಖ್ಯ. ಇದಕ್ಕೆ ಕಾಫಿ ಕಲೆಯ ಅಧ್ಯಯನ ನೆರವಾಗುತ್ತದೆಯಂತೆ. ಅದು ಹೇಗೆ ಎಂದಿರಾ? ಕಾಫಿ ಎಂದರೆ ಅದು ಸಕ್ಕರೆಯ ದ್ರಾವಣವಲ್ಲ, ಅದು ಹಾಲು, ಕಾಫಿ ಬೀಜದ ಸ್ವಾದವಿರುವ ಎಣ್ಣೆ ಮತ್ತು ಒಂದಿಷ್ಟು ಪುಡಿಯ ಮಿಶ್ರಣ. ಕ್ಷಮಿಸಿ, ಮಿಶ್ರಣವೂ ಅಲ್ಲ, ಈ ಎಲ್ಲವೂ ನೀರಿನಲ್ಲಿ ತೇಲಾಡುತ್ತಿರುವ ಕೊಲಾಯ್ಡ್ ಅಥವಾ ಎಮಲ್ಷನ್ ಎನ್ನುತ್ತಾರೆ. ಕನ್ನಡದಲ್ಲಿ ಇದಕ್ಕೆ ಕಲಿಲ ಎನ್ನುವುದುಂಟು. ಕಲಿಲ ಎನ್ನುವುದು ಒಂದು ಸ್ಥಿತಿ. ನೀರಿನಲ್ಲಿ ಕರಗದಂತಹ ವಸ್ತುಗಳನ್ನು ಬೆರೆಸಿದರೆ ಅವು ನೀರಿಗಿಂತ ಹಗುರವಾಗಿದ್ದರೆ ಮೇಲೆ ತೇಲುತ್ತವೆ, ಭಾರವಾಗಿದ್ದರೆ
ಕೆಳಗೆ ಕುಸಿದು ಪಾತ್ರೆಯ ತಳದಲ್ಲಿ ಸಂಗ್ರಹವಾಗುತ್ತವೆ. ಕಲಿಲಗಳಲ್ಲಿ ಹೀಗಲ್ಲ. ಅವು ಕರಗದೆ ಹೋದರೂ ನೀರಿನಲ್ಲಿ ಮೇಲೆಯೂ ತೇಲದೆ ಕೆಳಗಡೆಯೂ ಸಂಗ್ರಹವಾಗದೆ ಇಡೀ ಪಾತ್ರೆಯಲ್ಲಿ ದ್ರಾವಣವೇ ಏನೋ ಎನ್ನುವಂತೆ ತೇಲಾಡುತ್ತಿರುತ್ತವೆ. ಈ ಸ್ಥಿತಿಯನ್ನು ಕಲಿಲ ಎನ್ನುತ್ತಾರೆ. ಹಾಲು ಇಂತಹದೊಂದು ಕಲಿಲ. ಹಾಲಿನಲ್ಲಿ 100ಕ್ಕೆ 90ರಷ್ಟು ಕೇವಲ ನೀರು. ಅದರಲ್ಲಿ ಒಂದಿಷ್ಟು ಸಕ್ಕರೆ ಕರಗಿರುತ್ತದೆ. ಉಳಿದಂತೆ ಬೆಣ್ಣೆ ಅತಿ ಸಣ್ಣ ಕಣಗಳಾಗಿ ನೀರಿನಲ್ಲಿ ತೇಲಾಡುತ್ತಿರುತ್ತದೆ. ಈ ಸಣ್ಣ ಸಣ್ಣ ಕಣಗಳೇ ಹಾಲು ಬೆಳ್ಳಗೆ ಕಾಣುವಂತೆ ಮಾಡುತ್ತವೆ ಎನ್ನಬಹುದು. ಸಾಮಾನ್ಯವಾಗಿ ಎಣ್ಣೆ, ಕೊಬ್ಬು, ಬೆಣ್ಣೆ ನೀರಿನ ಮೇಲೆ ತೇಲಾಡಬೇಕು. ಆದರೆ ಹಾಲಿನಲ್ಲಿ ಈ ಬೆಣ್ಣೆ ಅತಿ ಸಣ್ಣ ಗುಳ್ಳೆಗಳಂತೆ ಹರಡಿಕೊಂಡಿರುತ್ತದೆ. ಈ ಗುಳ್ಳೆಗಳನ್ನು ಬೆರೆಯುವಂತೆ ಮಾಡಿದರೆ ಅವು ಬೆಣ್ಣೆಯಾಗಿ ಮೇಲೆ ತೇಲಬಹುದು. ಕಾಫಿಯೂ ಇಂತಹುದೇ ಒಂದು ಕಲಿಲ. ಒದ್ದೆಯಾಗದಂತಹ ವಸ್ತುಗಳ ಮೇಲೆ ಇಂತಹ ದ್ರವಗಳು ಬಿದ್ದಾಗ ಅವು ಸಾಮಾನ್ಯವಾಗಿ ಉಂಗುರದಾಕಾರದ ಕಲೆಗಳನ್ನು ಉಳಿಸುತ್ತವೆ. ಇದಕ್ಕೆ ಕಾರಣ ಏನೆಂಬುದು ಗೊತ್ತಿದೆ. ಒದ್ದೆಯಾಗದಂತಹ ನೆಲದ ಮೇಲೆ ಬಿದ್ದಾಗ ದುಂಡಗಿನ ಹನಿಗಳು ಒಂದಿಷ್ಟು ಹರಡಿಕೊಳ್ಳುತ್ತವೆ. ಅವುಗಳ ಹರವು ಎಷ್ಟು ಎನ್ನುವುದು ಹನಿಯ ದಪ್ಪ, ಹನಿಯಲ್ಲಿರುವ ನೀರಿನ ಅಥವಾ ತೈಲದ ಪ್ರಮಾಣ ಹಾಗೂ ಮೇಲ್ಮೈ ಮತ್ತು ಹನಿಯ ನಡುವಣ ಆಕರ್ಷಣಗಳ ಬಲಗಳನ್ನು ಆಧರಿಸಿವೆ. ಹನಿಗಳು ದಪ್ಪವಾಗಿದ್ದಷ್ಟು ಅವು ಹರಡಿಕೊಳ್ಳುವುದು ಹೆಚ್ಚು. ಅವುಗಳಲ್ಲಿ ತೈಲ ಹೆಚ್ಚಿದ್ದಷ್ಟು ಹರಡಿಕೊಳ್ಳುವುದು ಕಡಿಮೆ. ಜೊತೆಗೆ ಮೇಲ್ಮೈ ಹೆಚ್ಚೆಚ್ಚು ಆಕರ್ಷಿಸಿದಷ್ಟು ಹನಿ ಹೆಚ್ಚೆಚ್ಚು ಹರಡಿಕೊಳ್ಳುತ್ತದೆ. ಮೇಲ್ಮೈ ದೂರ ತಳ್ಳಿದಷ್ಟು ಹನಿ ದುಂಡಗೆ ಉಳಿಯುತ್ತದೆ. ಅದು ಹರಡಿಕೊಂಡಾಗ ರೂಪುಗೊಳ್ಳುವ ಅಂಚನ್ನು ಸಂಪರ್ಕದಂಚು ಎನ್ನುತ್ತಾರೆ. ಈ ಅಂಚು ಕೂಡ ವೃತ್ತಾಕಾರವಾಗಿಯೇ ಇರುತ್ತದೆ. ಇವು ಹನಿಗಳು ಯಾವಾಗಲೂ ವೃತ್ತಾಕಾರದಲ್ಲಿಯೇ ಇರುವಂತೆ ನಿರ್ಧರಿಸುತ್ತವೆ. ಆದರೆ ಹನಿಗಳು ಆರಿದಾಗ ರೂಪುಗೊಳ್ಳುವ ಕಲೆಯ ಸ್ವರೂಪವನ್ನು ನಿರ್ಧರಿಸುವುದು ಕಲಿಲದೊಳಗೆ ಇರುವ ವಸ್ತು. ಕಾಫಿಯಲ್ಲಿ ಅವು ಬೆಣ್ಣೆ ಹಾಗೂ ಕಾಫಿ ಪುಡಿಯ ಕಣಗಳು. ನೆಲದ ಮೇಲೆ ಬಿದ್ದ ಹನಿ ಸಾಮಾನ್ಯವಾಗಿ ಅಂಚಿನಲ್ಲಿ ಬೇಗನೆ ಆವಿಯಾಗುತ್ತದೆ. ಹೀಗಾಗಿ ಅದು ಮೊದಲು ಒಣಗುತ್ತದೆ. ಹೀಗೆ ಒಣಗಿ ಖಾಲಿಯಾದ ಜಾಗಕ್ಕೆ ಹನಿಯ ಮಧ್ಯದಲ್ಲಿರುವ ನೀರು ಹರಿದು ಬರುತ್ತದೆ. ಅದುವೂ ಒಣಗುತ್ತದೆ. ಅನಂತರ ಇನ್ನಷ್ಟು ನೀರು ಹರಿದು ಬರುತ್ತದೆ. ಹೀಗೆ ಒಣಗಿ ಖಾಲಿಯಾದ ಜಾಗಕ್ಕೆ ಹನಿಯ ಮಧ್ಯದಲ್ಲಿರುವ ನೀರು ಹರಿದು ಬರುತ್ತದೆ. ಅದುವೂ ಒಣಗುತ್ತದೆ. ಹೀಗೆ ಅಂಚು ಆರುತ್ತಾ ಹೋದ ಹಾಗೆ ಹನಿಯ ಮಧ್ಯದಿಂದ ನೀರು ಹರಿದು ಬಂದು ಆವಿಯಾಗಲು ಆರಂಭಿಸುತ್ತದೆ. ಈ ಕಾರಣದಿಂದಲೇ ಚಲ್ಲಿದ ಕಾಫಿ ಅಂಚಿನಲ್ಲಿ ತುಸು ಗಾಢವಾದ ಬಣ್ಣವಿದ್ದು ಕಲೆಯ ನಟ್ಟ ನಡುವೆ ಬಣ್ಣವೇ ಇರುವುದಿಲ್ಲ. ಅರ್ಥಾತ್ ಉಂಗುರದಂತ ಕಲೆ ರೂಪುಗೊಂಡಿರುತ್ತದೆ. ಟೇಬಲಿನ ಮೇಲೆ ಇಂತಹ ಕಲೆಯಾದಾಗ ಅದನ್ನು ಒರೆಸಿ ಮರೆತು ಬಿಡಬಹುದು. ಆದರೆ ಪ್ರಿಂಟರಿನಲ್ಲಿ ಮುದ್ರಣಕ್ಕೆಂದು ಹನಿಗಳನ್ನು ಚಿಮ್ಮಿದಾಗ ಹೀಗೆ ಉಂಗುರದಂತ ಕಲೆಗಳಾದರೆ ಅಲ್ಲಿ ನಾವು ಮುದ್ರಿಸಿದ ಚಿತ್ರ ಅಸ್ಪಷ್ಟವಾಗುತ್ತದೆ. ಇದು ದೊಡ್ಡ ಸಮಸ್ಯೆಯೇ. ಏಕೆಂದರೆ ಮುದ್ರಣದಲ್ಲಿ ಬಳಸುವ ಶಾಯಿಗಳೂ ಅಷ್ಟೇ ಕಲಿಲಗಳು. ಬಣ್ಣದ ಕಣಗಳು ತೇಲಾಡುವ ಕಲಿಲಗಳು. ಹೀಗಾಗಿ ಕಲಿಲಗಳು ಒಣಗಿ ಕಲೆಗಳಾಗುವ ಬಗೆಯನ್ನು ಅರ್ಥ ಮಾಡಿಕೊಂಡರೆ ಹನಿಗಳನ್ನು ಸಿಂಪಡಿಸಿ ಯುಕ್ತವಾಗಿ ಆರಿಸುವ ಮೂಲಕ ಒಳ್ಳೆಯ ಚಿತ್ರವನ್ನು ಮುದ್ರಿಸಬಹುದು. ಅಂದರೆ ಶಾಯಿಯು ಆರುವ ಬಗೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದಷ್ಟೇ. ಲೋಸೆ ಮತ್ತು ತಂಡ ಮಾಡಿದ್ದೂ ಇದನ್ನೇ. ಇವರು ಉದ್ದೇಶಪೂರ್ವಕವಾಗಿ ನೀರಿನ ಹನಿಗಳನ್ನು ವಿವಿಧ ಮೇಲ್ಮೈಗಳ ಮೇಲೆ ಆರಬಿಟ್ಟು ಇವು ಎಂತಹ ಕಲೆಗಳನ್ನು ರೂಪಿಸುತ್ತವೆ ಎಂದು ಗಮನಿಸಿದರು. ಕೇವಲ ಕಲೆಗಳ ಆಕಾರವನ್ನಷ್ಟೇ ಅಲ್ಲ, ಹೀಗೆ ಆರುವಾಗ ಅವುಗಳ ಸಂಪರ್ಕದಂಚಿನಲ್ಲಿ ಏನಾಗುತ್ತದೆ, ಅಲ್ಲಿ ಎಷ್ಟು ಬಲ ರೂಪುಗೊಳ್ಳುತ್ತದೆ, ಹನಿಗಳ ನಡು ಮಧ್ಯದಲ್ಲಿ ಎಷ್ಟು ದ್ರವ ಉಳಿಯುತ್ತದೆ ಎಂದೆಲ್ಲಾ ಲೆಕ್ಕ ಹಾಕಿದರು. ಇದಕ್ಕಾಗಿ ಮೊದಲಿಗೆ ಎಣ್ಣೆಯ ತೆಳು ಪದರವೊಂದರ ಮೇಲೆ ನೀರನ್ನು ಚೆಲ್ಲಿದರು. ಇನ್ನೊಂದೆಡೆ ತೆಳು ಗಾಜಿನ ಹಾಳೆಯ ಮೇಲೆ ನೀರು ಚೆಲ್ಲಿದರು. ಮತ್ತೂ ಒಂದೆಡೆ ನೀರಿನ ಜೊತೆಗೆ ಸಾಬೂನಿನಂತಹ ಮಾರ್ಜಕ ವಸ್ತುವನ್ನು ಸೇರಿಸಿ ಹನಿಯನ್ನು ಚೆಲ್ಲಿದರು.
ಮಾರ್ಜಕಗಳು ನೀರಿನ ಹರಿವನ್ನು ಸರಾಗವಾಗಿಸುತ್ತವೆ, ಮೇಲ್ಮೈ ಜೊತೆಗಿನ ಸಂಪರ್ಕವನ್ನು ಹೆಚ್ಚಿಸುತ್ತವೆ. ಹೀಗೆ ಮಾಡಿದ ಮೇಲೆ ಪ್ರತಿಯೊಂದು ಹನಿಯು ಆರಲು ಎಷ್ಟು ಕಾಲ ತೆಗೆದುಕೊಳ್ಳುತ್ತದೆ ಎಂದು, ಅವುಗಳೊಳಗೆ ಇರುವ ಕಣಗಳು ಹೇಗೆ ಚಲಿಸುತ್ತವೆಂದು ಸೂಕ್ಷ್ಮದರ್ಶಕಗಳಲ್ಲಿ ಗಮನಿಸಿದರು. ಅನಂತರ ಹನಿಗಳ ಹಂಚಿನಲ್ಲಿ ಇರುವ ನೀರು, ಎಣ್ಣೆ ಹಾಗೂ ಮೇಲ್ಮೈ ನಡುವಣ ಬಲಾಬಲಗಳನ್ನು ಲೆಕ್ಕ ಹಾಕಿದರು. ಇವೆಲ್ಲವನ್ನು ಹನಿಗಳು ಆರುವವರೆಗೂ ಮಾಡಿದ್ದಾರೆ. ಕೇವಲ ಎಣ್ಣೆಯ ಮೇಲ್ಮೈ ಮೇಲೆ ಬಿದ್ದ ನೀರ ಹನಿ ಸಾಮಾನ್ಯವಾಗಿ ಉಂಗುರದ ಕಲೆಯನ್ನು ಸೃಷ್ಟಿಸುತ್ತದೆ. ನೀರಿನ ಹನಿಯನ್ನು ಎಣ್ಣೆಯಿಂದ ಒದಿಸಿದರೆ ಆಗ ಹನಿ ವೃತ್ತಾಕಾರವಾಗಿ ಅಲ್ಲ, ನಟ್ಟ ನಡುವೆ ಒಂದು ದಟ್ಟ ಕಲೆಯಾಗಿ ಉಳಿಯುತ್ತದೆ. ಆದರೆ ಅದೇ ಹನಿಯೊಳಗೆ ಒಂದಿಷ್ಟು ಮಾರ್ಜಕವಿದ್ದರೆ ಹನಿಯೊಳಗಿರುವ ಕಣಗಳೆಲ್ಲವೂ ಎಲ್ಲಾ ಕಡೆಯೂ ಒಂದೇ ಸಮನಾಗಿ ಹರಡಿಕೊಂಡು ಕುಂಕುಮದ ಬೊಟ್ಟಿನಂತೆ ಇರುತ್ತವಂತೆ. ಹೀಗೆ ಕುಂಕುಮದ ಬೊಟ್ಟಿನಂತೆ ಆಗುವುದಕ್ಕೆ ಎಷ್ಟು ನೀರು, ಎಷ್ಟು ಕಣಗಳು, ಎಷ್ಟು ತೈಲ, ಸಂಪರ್ಕದಂಚಿನಲ್ಲಿ ಎಷ್ಟು ಬಲವಿರಬೇಕು ಎಂದೆಲ್ಲ ಇವರು ಲೆಕ್ಕ ಹಾಕಿದ್ದಾರೆ. ಇದರಂತೆ ಹನಿಗಳಲ್ಲಿ ಮಾರ್ಜಕಗಳನ್ನು ಸೇರಿಸಿ ಅವು ಮೇಲ್ಮೈಯನ್ನು ಸಂಪರ್ಕಿಸುವ ಜಾಗದಲ್ಲಿ ಇರುವ ಶಕ್ತಿಯನ್ನು ಕಡಿಮೆ ಮಾಡುವ ಮೂಲಕ ಇಡೀ ಹನಿಯು ಸಮಾನವಾಗಿ ಎಲ್ಲೆಡೆಯೂ ಆರುವಂತೆ ಮಾಡಬಹುದು, ಕುಂಕುಮದ ಬೊಟ್ಟನ್ನು ಮುದ್ರಿಸಬಹುದು ಎಂದು ಕಂಡಿದ್ದಾರೆ. ಹೀಗಿದೆ ಕಾಫಿ ಕಲೆಯ ಮಹತ್ವ. ಈಗ ಗೊತ್ತಾಯ್ತೆ? ಕಾಫಿಯ ಕಲೆ ಉಂಗುರದಂತೆ ಇರಬಾರದು ಎಂದರೆ ಅದಕ್ಕೊಂದಿಷ್ಟು ಸಾಬೂನು ಸೇರಿಸ್ಬೇಕು. ಅಯ್ಯೋ, ಸಾಬೂನ್ ಹಾಕಿ ತೊಳೆದ್ರೆ ಕಲೆಯೂ ಉಳಿಯುವುದಿಲ್ಲ ಎಂದಿರಾ? ಅದೂ ನಿಜವೇ. ಆದರೆ ಮುದ್ರಣಕ್ಕೆ ಅದು ಸಾಲದೆ. ಇದು ಇಂದಿನ ಸಂಶೋಧನೆ ಸ್ವಾರಸ್ಯ. ರಚನೆ ಕೊಳ್ಳೇಗಾಲ ಶರ್ಮಾ. ಪ್ರಸ್ತುತಿ ಮಾದಲಾಂಬಿಕಾ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.